ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಪಾರ್ಟ್ 1 ಲೆಸನ್ 4 ಪ್ಲೇ ಟೈಮ್ ಆಟದ ಸಮಯ ಈ ಪಾಠದ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದು. ಇದುವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆಕ್ಟಿವಿಟಿ 1. Poonam was waiting for the games period but it started raining. She was very disappointed. She and her friends could not go outside to play. Is there a way to Poonam and her friends can still play inside? ಪೂನಂ ಮತ್ತು ಆಕೆಯ ಸ್ನೇಹಿತರಿಗೆ ಒಂದಷ್ಟು ನಿರಾಸೆ ಆಗುತ್ತೆ. ಯಾಕೆ ಅಂತ ಅಂದರೆ ಅವಾಗ ಮಳೆ ಬರ್ತಾ ಇರುವಂಥ ಸಮಯದಲ್ಲಿ ಹೊರಗಡೆ ಹೋಗಿ ಆಟವನ್ನು ಆಡಲಿಕ್ಕೆ ಸಾಧ್ಯವಾಗ್ತಾ ಇರೋಲ್ಲ. ಸೊ ಹಾಗಾಗಿ ಶಾಲೆಯ ಒಳಗಡೆ ಆಡುವಂತಹ ಆಟಗಳು ಯಾವಾದರೂ ಇವೆಯೇ ಅನ್ನುವಂಥದ್ದು ಕುರಿತಾಗಿರುವಂಥ ಇದು ಒಂದು ಸ್ಟೇಟ್ಮೆಂಟು. ಸೊ ಇಲ್ಲಿ ವಾಟ್ ಆಲ್ ಗೇಮ್ಸ್ ಕ್ಯಾನ್ ಬಿ ಪ್ಲೇಡ್ ಇನ್ಸೈಡ್ ದ ಕ್ಲಾಸ್ ರೂಮ್. ತರಗತಿ ಕೋಣೆಯ ಒಳಗೆ ಯಾವ ಯಾವ ಆಟಗಳನ್ನು ಆಡಬಹುದು ಅಂತ ಕೇಳಿದರೆ, ವಿ ಕ್ಯಾನ್ ಪ್ಲೇ ಲೂಡೋ, ಕೇರಮ್, ಚೆಸ್, ಚೌಕಾಬಾರ, ಚುಕ್ಕಿ ಆಟ ಆ್ಯಂಡ್ ಆನೆಕಲ್ಲು ಇನ್ಸೈಡ್ ದ ಕ್ಲಾಸ್ ರೂಮ್. ತರಗತಿಯ ಒಳಗಡೆ ಆಡುವಂಥ ಆಟಗಳಿವಾಗಿರ್ತವೆ. ನೆಕ್ಸ್ಟ್ ನೋಡೋದಾದರೆ, ಡೂ ಯು ನೋ ಎನಿ ಆಫ್ ದ ಗೇಮ್ಸ್ ದಟ್ ವಿ ಕ್ಯಾನ್ ನೌ ಪ್ಲೇ ಇನ್ಸೈಡ್ ದ ಕ್ಲಾಸ್ ರೂಮ್. ಈಗ ತರಗತಿಯ ಕೋಣೆಯ ಒಳಗಡೆ ಆಡಬಹುದಾದ ಯಾವುದಾದರೂ ಆಟ ನಿಮಗೆ ತಿಳಿದಿದೆಯೇ ಅಂತ ಕೇಳಿದರೆ, ಎಸ್ ಐ ನೋ ಇಂಡೋರ್ ಗೇಮ್ಸ್ ಲೈಕ್ ಲೂಡೋ, ಕೇರಮ್ ಆ್ಯಂಡ್ ಚೆಸ್. ಹೌದು, ಐ ನೋ ನನಗೆ ಗೊತ್ತು. ಇಂಡೋರ್ ಗೇಮ್ಸ್ ಅಂತಂದರೆ ಒಳಾಂಗಣ ಆಟಗಳು ಯಾವುವು ಅಂತ ಅಂದರೆ ಲೈಕ್ ಲೂಡೋ, ಕೇರಮ್ ಆ್ಯಂಡ್ ಚೆಸ್. ಇವು ಒಳಾಂಗಣ ಆಟಗಳು, ಶಾಲೆಯ ಒಳಗಡೆ ಆಡುವಂತಹ ಮತ್ತು ಒಂದು ರೀತಿ ಕಟ್ಟಡದ ಒಳಗಡೆ ಆಡುವಂತಹ ಆಟಗಳಿವು. ಸೊ ನೆಕ್ಸ್ಟ್ ನೋಡೋದಾದರೆ ಆಕ್ಟಿವಿಟಿ 2 ಇದೆ. ಮೇಕ್ ಎ ಪೇಪರ್ ವಿನ್ ವೀಲ್ ಆ್ಯಂಡ್ ಕಲರ್ ಇಟ್ ಅಂತ ಹೇಳಿದ್ದಾರೆ. ಹಾಳೆಯಿಂದ ಒಂದು ಗಿರ್ಗಿಟ್ಲೆಯನ್ನು ಮಾಡಿ ಬಣ್ಣ ತುಂಬಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಚೌಕಾಕಾರದ ಒಂದು ಹಾಳೆಯನ್ನು ತೆಗೆದುಕೊಂಡು ಇದನ್ನು ತುಂಬ ಈಸಿಯಾಗಿ ನಾವು ಮಾಡಬಹುದು. ಸೊ ನೆಕ್ಸ್ಟ್ ನೋಡೋದಾದರೆ, ಕ್ಯಾನ್ ಯು ಸ್ಪಿನ್ ದ ವಿನ್ ವೀಲ್ ಅಂತ ಕೇಳಿದ್ದಾರೆ. ನೀವು ಗಿರ್ಗಿಟ್ಲೆಯನ್ನು ತಿರುಗಿಸಬಲ್ಲಿರಾ? ಐ ಕ್ಯಾನ್ ಸ್ಪಿನ್ ದ ವಿನ್ ವೀಲ್. ಹೌದು, ನಾನು ತಿರುಗಿಸಬಲ್ಲೆ. ಇಲ್ಲಿ ಎರಡನೇ ಪ್ರಶ್ನೆ ಇದೆ, ವೆನ್ ಡಸ್ ದ ವಿನ್ ವೀಲ್ ಸ್ಪಿನ್ ಫಾಸ್ಟರ್. ಗಿರ್ಗಿಟ್ಲೆ ಯಾವಾಗ ಜೋರಾಗಿ ತಿರುಗುತ್ತದೆ ಅಂತ ಕೇಳಿದರೆ, ದ ವಿಂಡ್ ವೀಲ್ ಸ್ಪಿನ್ಸ್ ಫಾಸ್ಟರ್ ವೆನ್ ದ ವಿಂಡ್ ಬ್ಲೋ ಸ್ಟ್ರಾಂಗ್ಲಿ ಆರ್ ವೆನ್ ಬ್ಲೋ ಏರ್ ಆನ್ ಇಟ್ ಅಂತ ಹೇಳಿದ್ದಾರೆ. ಅಂತ ಅಂದರೆ ಇಲ್ಲಿ ಜೋರಾಗಿ ಗಾಳಿ ಬೀಸಿದಾಗ ಅದು ತುಂಬ ಸ್ಟ್ರಾಂಗ್ ಆಗಿ ಗಾಳಿ ಬೀಸಿದಾಗ ಅದು ತಿರುಗುತ್ತೆ, ಮತ್ತು ಊದಿದಾಗಲೂ ಕೂಡ ನಾವು ಉಸಿರಿನಿಂದ ಊದಿದಾಗಲೂ ಕೂಡ ಅದು ತಿರುಗುತ್ತೆ. ವೈ ಡು ಯು ಥಿಂಕ್ ಇಟ್ ಸ್ಪಿನ್ಸ್. ಅದು ಏಕೆ ತಿರುಗುತ್ತದೆ ಯೋಚಿಸಿ ಅಂತ ಕೇಳಿದರೆ, ಇಟ್ ಸ್ಪಿನ್ಸ್ ಬಿಕಾಸ್ ದ ಮೂವಿಂಗ್ ಏರ್ ಪುಷಸ್ ಇಟ್ಸ್ ಬ್ಲೇಡ್. ಅಂದರೆ ಆಕ್ಟಿವಿಟಿ 3 ಇದೆ. ಇದರಲ್ಲಿ ಒಂದಷ್ಟು ಆಕ್ಟಿವಿಟಿಗಳನ್ನು ಗೇಮ್ಗಳನ್ನು ಆಡಿಸಬಹುದಾಗಿದೆ. ನೆಕ್ಸ್ಟ್ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ, ಈ ಆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಲಾಗಿದೆ. ಕ್ಯಾನ್ ಯು ನೇಮ್ ಸಮ್ ಮೋರ್ ಔಟ್ಡೋರ್ ಗೇಮ್ಸ್ ದಟ್ ಯು ಪ್ಲೇ ಅಂತ ಕೇಳಿದರೆ, ನೀವು ಆಡುವ ಇನ್ನೂ ಕೆಲವು ಹೊರಾಂಗಣ ಆಟಗಳನ್ನು ಹೆಸರಿಸಬಲ್ಲಿರಾ ಅಂತ ಕೇಳಿದರೆ, ಐ ಪ್ಲೇ ಕ್ರಿಕೆಟ್, ಫುಟ್ಬಾಲ್, ಕಬಡ್ಡಿ, ಖೋಖೋ ಆ್ಯಂಡ್ ವಾಲಿಬಾಲ್. ಇವುಗಳನ್ನು ನಾವು ಆಡಬಹುದು. ಅಂದರೆ ಹೊರಾಂಗಣ, ಔಟ್ಸೈಡಲ್ಲಿ, ಶಾಲೆಯಿಂದ ಹೊರಗಡೆ ಆಡುವಂಥ ಆಟಗಳು. ಇಲ್ಲಿ ಒಂದು ಪ್ರಶ್ನೆ ಕೇಳಿದರೆ, ಆರ್ ದೇರ್ ಎನಿ ಗೇಮ್ಸ್ ದಟ್ ಗರ್ಲ್ಸ್ ಕ್ಯಾನ್ ನಾಟ್ ಪ್ಲೇ, ಕ್ಯಾನ್ ಗರ್ಲ್ಸ್ ಪ್ಲೇ ಕ್ರಿಕೆಟ್ ಅಂತ ಕೇಳಿದ್ದಾರೆ. ಹುಡುಗಿಯರು ಆಡಲು ಸಾಧ್ಯವಾಗದ ಆಟಗಳಿವೆಯೇ, ಹುಡುಗಿಯರು ಕ್ರಿಕೆಟ್ ಆಡಬಹುದೇ ಅಂತ. ನೋ, ಗರ್ಲ್ಸ್ ಕ್ಯಾನ್ ಪ್ಲೇ ಆಲ್ ಗೇಮ್ಸ್. ಇಲ್ಲ, ಹೆಣ್ಣುಮಕ್ಕಳು ಕೂಡ ಆಡುವಂತಹ ಎಲ್ಲ ಆಟಗಳನ್ನು ಅವರು ಆಡಬಹುದು. ಎಸ್, ಗರ್ಲ್ಸ್ ಕ್ಯಾನ್ ಪ್ಲೇ ಕ್ರಿಕೆಟ್. ಹೆಣ್ಣುಮಕ್ಕಳು ಕೂಡ ಕ್ರಿಕೆಟನ್ನು ಆಡಬಹುದು. ಈಗ ಹೆಣ್ಣುಮಕ್ಕಳ ಒಂದು ಕ್ರಿಕೆಟ್ ಟೀಮ್ ಕೂಡ ನಮ್ಮ ಭಾರತದ ಒಂದು ಟೀಮ್ನಲ್ಲಿದೆ. ಸೊ ನಮಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಸೊ ನೆಕ್ಸ್ಟ್ ನೋಡೋದಾದರೆ, ಬೇರೆ ಬೇರೆ ಆಟಗಳನ್ನು ಗುಂಪುಗಳಲ್ಲಿ ಆಡಿರಿ, ಆಡಿದ ನಂತರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದರೆ, ಡಿಡ್ ಯು ಎಂಜಾಯ್ ಪ್ಲೇಯಿಂಗ್ ದ ಗೇಮ್, ವೈ. ಆಟವಾಡಿದ್ದು ನಿಮಗೆ ಆನಂದವಾಯಿತೇ, ಹೇಗೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಎಸ್, ಐ ಎಂಜಾಯ್ಡ್ ಪ್ಲೇಯಿಂಗ್ ದ ಗೇಮ್ ಬಿಕಾಸ್ ಇಟ್ ವಾಸ್ ಫನ್. ಹೌದು, ಆಟವು ಮೋಜಾದ್ದರಿಂದ ನನಗೆ ತುಂಬ ಇಷ್ಟವಾಯಿತು ಅಂತ ಇದಕ್ಕೆ ಉತ್ತರವನ್ನು ನೀಡಬಹುದಾಗಿದೆ. ಹಾಗೆಯೇ, ಹೌ ಡಿಡ್ ಯು ಫೀಲ್ ಆಫ್ಟರ್ ಪ್ಲೇಯಿಂಗ್ ದ ಗೇಮ್.
ಆಟವಾಡಿದ ನಂತರ ನಿಮಗೆ ಏನನ್ನಿಸಿತು ಅಂತ ಕೇಳಿದರೆ, ಸೊ ಇಲ್ಲಿ ಐ ಫೆಲ್ಟ್ ಹ್ಯಾಪಿ ಆ್ಯಂಡ್ ಆಕ್ಟಿವ್ ಆಫ್ಟರ್ ಪ್ಲೇಯಿಂಗ್ ದ ಗೇಮ್. ಆಟವಾಡಿದ ನಂತರ ನನಗೆ ಸಂತೋಷ ಮತ್ತು ಉತ್ಸಾಹ ಆಯಿತು ಅಂತ ಇದಕ್ಕೆ ಆನ್ಸರನ್ನು ನೀಡಬಹುದಾಗಿದೆ. ನೆಕ್ಸ್ಟ್, ಹ್ಯಾವ್ ಯು ಎವರ್ ಲಾಸ್ಟ್ ಇನ್ ಎ ಗೇಮ್? ಇಫ್ ಯು, ಹೌ ಡಿಡ್ ಯು ಫೀಲ್ ಅಂತ ಅಂದರೆ, ನೀವು ಯಾವಾಗಲಾದರೂ ಆಟದಲ್ಲಿ ಸೋತಿದ್ದೀರಾ? ಹೌದಾದಲ್ಲಿ ಆಟದಲ್ಲಿ ಸೋತಾಗ ನಿಮಗೆ ಏನು ಅನ್ನಿಸಿತು ಅಂತ ಕೇಳಿದರೆ, ಎಸ್, ಹೌದು, ಆಟ ಅಂತ ಅಂದಮೇಲೆ ಸೋಲು ಗೆಲುವು ಇದ್ದದ್ದೇ. ಎಸ್, ಐ ಫೆಲ್ಟ್ ಸ್ಯಾಡ್, ತುಂಬ ಒಂದು ರೀತಿ ಬೇಜಾರಾಯಿತು. ಬಟ್ ಐ ಟ್ರೈ ಟು ಪ್ಲೇ ಬೆಟರ್ ನೆಕ್ಸ್ಟ್ ಟೈಮ್, ಆದರೆ ಮುಂದಿನ ಬಾರಿ ಇನ್ನೂ ಚೆನ್ನಾಗಿ ಆಡಲು ನಾನು ಪ್ರಯತ್ನ ಪಟ್ಟೆ ಅಂತ ಮಗು ಉತ್ತರ ಕೊಡುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ, ಡು ಯು ಫೀಲ್ ಹ್ಯಾಪಿ ಇಫ್ ಯು ವಿನ್ ಎ ಗೇಮ್? ವೈ ಅಂತ ಕೇಳಿದ್ದಾರೆ. ನೀವು ಆಟದಲ್ಲಿ ನೀವು ಗೆದ್ದರೆ ನಿಮಗೆ ಸಂತೋಷವಾಗುವುದೇ, ಹೇಗೆ ಅಂತ ಕೇಳಿದರೆ, ಎಸ್, ಐ ಫೀಲ್ ಹ್ಯಾಪಿ ಬಿಕಾಸ್ ವಿನ್ನಿಂಗ್ ಗಿವ್ಸ್ ಮೀ ಕಾನ್ಫಿಡೆನ್ಸ್. ಹೌದು, ಗೆದ್ದಾಗ ನಮಗೆ ಸಂತೋಷವಾಗುತ್ತೆ, ನನಗೆ ಸಂತೋಷವಾಗುತ್ತೆ, ಏಕೆಂದರೆ ಅದು ನಮಗೆ ಆತ್ಮವಿಶ್ವಾಸವನ್ನು ಕೊಡುತ್ತೆ ಅಥವಾ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಹೇಳಬಹುದಾಗಿದೆ. ನೆಕ್ಸ್ಟ್ ನೋಡೋದಾದರೆ, ಆಕ್ಟಿವಿಟಿ 4 ಇದೆ. ಬಿಲೋ ಈಸ್ ಎ ಲಿಸ್ಟ್ ಆಫ್ ಸಮ್ ಗೇಮ್ಸ್. ಪುಟ್ ಎ ರೈಟ್ ಮಾರ್ಕ್ ಇನ್ ದ ಕರೆಕ್ಟ್ ಕಾಲಮ್ ವೇರ್ ದ ಗೇಮ್ ಈಸ್ ಪ್ಲೇಡ್. ಒನ್ ಈಸ್ ಡನ್ ಫಾರ್ ಯು ಅಂತ ಹೇಳಿದ್ದಾರೆ. ಕೆಲವು ಆಟಗಳ ಪಟ್ಟಿಯನ್ನು ಕೆಳಗೆ ನೀಡಲಾಗಿದೆ. ಅವುಗಳನ್ನು ಎಲ್ಲಿ ಆಡಲಾಗುತ್ತದೆ ಎಂಬುದನ್ನು ಸೂಚಿಸುವ ಚೌಕದಲ್ಲಿ ರೈಟ್ ಗುರುತು ಹಾಕಿ ನಿಮಗೆ ಒಂದನ್ನು ಮಾಡಿ ತೋರಿಸಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಗೇಮ್ಸ್ ಇದೆ, ಇಂಡೋರ್ ಅಥವಾ ಔಟ್ಡೋರಾ ಅಥವಾ ಇಂಡೋರ್ ಆ್ಯಂಡ್ ಔಟ್ಡೋರ್ ಎರಡಕ್ಕೂ ಬರುತ್ತಾ ಈ ಗೇಮ್ ಅನ್ನುವಂಥದ್ದು. ಇಲ್ಲಿ ಚೆಸ್ ಇದೆ, ಚೆಸ್ಸು ಇಂಡೋರ್ ಗೇಮ್ ಅಂತಂದರೆ ಒಳಾಂಗಣ ಆಟ, ಔಟ್ಡೋರ್ ಗೇಮ್ ಅಲ್ಲ, ಒಳಾಂಗಣ ಆಟ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಕೇರಮ್ ಇದೆ. ಕೇರಮ್ಮು ಕೂಡ ಇಂಡೋರ್ ಗೇಮ್ ಆಗಿರುತ್ತೆ. ಸೊ ಹಾಗೆಯೇ ವಾಲಿಬಾಲು ಔಟ್ಡೋರ್ ಒಳಾಂಗಣ ಆಟ. ಸೊ ಅದಕ್ಕಲ್ಲ, ವಾಲಿಬಾಲ್ ಇಲ್ಲಿದೆ, ಇದು ಹೊರಾಂಗಣ ಆಟ. ಸೊ ನೆಕ್ಸ್ಟು ಆಫ್ ಕಾಚ್ ಅಂತಂದರೆ ಕುಂಟೆಬಿಲ್ಲನ್ನು ಕೂಡ ಹೊರಾಂಗಣ ಆಟ ಆಗುತ್ತೆ. ಚೌಕಾಬಾರ ಅದು ಒಳಾಂಗಣ ಆಟ, ಇಂಡೋರ್ ಗೇಮ್. ಲಗೋರಿ ನಾವು ಔಟ್ಸೈಡ್ ಆಡ್ತೇವೆ, ಔಟ್ಡೋರ್ ಗೇಮ್ ಆಗುತ್ತೆ. ಕ್ರಿಕೆಟ್ ಕೂಡ ಔಟ್ಡೋರ್ ಗೇಮ್. ಹೈಡ್ ಆ್ಯಂಡ್ ಸೀಕ್ ಇದು ಕೂಡ ಅದು ಇಂಡೋರು ಆಗುತ್ತೆ, ಔಟ್ಡೋರು ಆಗುತ್ತೆ. ಇಂಡೋರು ಮತ್ತು ಔಟ್ಡೋರು ಕೂಡ ಎರಡೂ ಆಗುತ್ತೆ. ಸೊ ಹಾಗೆಯೇ ಸ್ಕಿಪ್ಪಿಂಗ್ ರೋಪ್ ಅನ್ನೋದು ಕೂಡ ಇಂಡೋರು ಔಟ್ಡೋರ್ ಎರಡು ಕಡೆ ಆಡಬಹುದು. ಮಾರ್ಬಲ್ ಅಂದರೆ ಗೋಲಿ ಆಟ ಔಟ್ಡೋರ್ ಗೇಮ್ ಆಗುತ್ತೆ. ಬ್ಯಾಸ್ಕೆಟ್ ಬಾಲ್ ಕಬಡ್ಡಿ ಆಟ ಔಟ್ಡೋರು. ಬ್ಯಾಸ್ಕೆಟ್ ಬಾಲ್ ಅದು ಕೂಡ ಔಟ್ಡೋರು. ಸ್ನೇಕ್ ಆ್ಯಂಡ್ ಲ್ಯಾಡರ್ ಹಾವು ಏಣಿ ಆಟ, ಸೊ ಅದು ಇಂಡೋರ್ ಗೇಮ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ, ಇಲ್ಲಿ ಆಕ್ಟಿವಿಟಿ 5 ಇದೆ. ಲುಕ್ ಅಟ್ ದ ಪಿಕ್ಚರ್ಸ್ ಬಿಲೋ. ಕೆಳಗಿನ ಚಿತ್ರಗಳನ್ನು ನೋಡಿ. ಇಲ್ಲಿ ಒಂದು ವಾಲಿಬಾಲ್ ಇದೆ, ಇಲ್ಲಿ ಒಂದು ಕ್ರಿಕೆಟ್ ಬಾಲ್ ಇದೆ. ಇದು ಸಂಬಂಧಪಟ್ಟಂತಹ ಒಂದಷ್ಟು ಪ್ರಶ್ನೆಗಳನ್ನು ಕೇಳಲಾಗಿದೆ. ವಾಟ್ ಆರ್ ದೀಸ್? ಇವುಗಳು ಏನು ಅಂತ ಕೇಳಿದರೆ, ದೀಸ್ ಆರ್ ಎ ಫುಟ್ಬಾಲ್ ಆ್ಯಂಡ್ ಕ್ರಿಕೆಟ್ ಬಾಲ್. ಡು ದೇ ಲುಕ್ ದ ಸೇಮ್? ಅವು ಒಂದೇ ತರಹ ಕಾಣುತ್ತವೆ ಅಂತ ಕೇಳಿದರೆ, ನೋ ದೇ ಡು ನಾಟ್ ಲೈಕ್ ದ ಸೇಮ್. ಒಂದೇ ಥರ ಇಲ್ಲ, ಇದು ಗಾತ್ರದಲ್ಲಿ ದೊಡ್ಡದಾಗಿದೆ, ಇದು ಗಾತ್ರದಲ್ಲಿ ಚಿಕ್ಕದಾಗಿದೆ. ಹೌ ಡು ದೇ ಡಿಫರ್? ಅವು ಹೇಗೆ ಭಿನ್ನವಾಗಿವೆ ಅಂತ ಕೇಳಿದರೆ, ದ ಫುಟ್ಬಾಲ್ ಈಸ್ ಬಿಗ್ಗರ್ ಆ್ಯಂಡ್ ದ ಕ್ರಿಕೆಟ್ ಬಾಲ್ ಈಸ್ ಸ್ಮಾಲರ್. ಬಿಗ್ಗರ್, ಸ್ಮಾಲರ್ ಆಗಿದೆ. ವಿಚ್ ಬಾಲ್ ಡು ಯು ಥಿಂಕ್ ಈಸ್ ಹೆವಿಯರ್? ವೈ? ಯಾವ ಚೆಂಡು ಭಾರ ಎಂದು ನಿಮಗನಿಸುತ್ತದೆ, ಹೇಗೆ ಅಂತ ಕೇಳಿದರೆ, ಇಲ್ಲಿ ವಾಲಿಬಾಲ್ ಭಾರ ಅಂತ ಅನಿಸುತ್ತೆ. ಯಾಕೆ ಅಂತ ಅಂದರೆ ಇದನ್ನು ಒಂದು ಗಟ್ಟಿಯಾದ ಚರ್ಮದಿಂದ ಮಾಡಿರ್ತಾರೆ. ಸೊ ಹಾಗಾಗಿ ಇದು ಸ್ವಲ್ಪ ಭಾರ ಇರುತ್ತೆ ವಾಲಿಬಾಲ್, ಬಿಕಾಸ್ ಇಟ್ ಈಸ್ ಮೇಡ್ ಆಫ್ ಹಾರ್ಡ್ ಲೆದರ್.
ಅಂತ ಹೇಳ್ಬೋದು. ಸೊ ನಾವು ನೆಕ್ಸ್ಟ್ ನೋಡೋದಾದ್ರೆ ವರ್ಕ್ಶೀಟ್ 1 ಇದೆ. ಸೊ ಇಲ್ಲಿ ಒಂದಷ್ಟು ಗೇಮ್ಸ್ಗಳನ್ನ ಕೊಟ್ಟಿದ್ದಾರೆ. ಲುಕ್ ಅಟ್ ದೀಸ್ ಪಿಕ್ಚರ್, ನೇಮ್ ದ ಗೇಮ್ ಅಂತ ಹೇಳಿದ್ದಾರೆ. ಸೊ ಚನ್ನೆ ಮಣೆ ಇದೆ. ಸೊ ಇಲ್ಲಿ ಚೌಕಾಬಾರ, ಆನೆಕಲ್ಲು, ಪೇಪರ್ ವಿನ್ ವೀಲ್, ಚೆಸ್, ಟೇಬಲ್ ಟೆನ್ನಿಸ್ ಇವೆಲ್ಲವೂ ಕೂಡ ಒಳಾಂಗಣ ಆಟಗಳು, ಇಂಡೋರ್ ಗೇಮ್ಸ್. ನೆಕ್ಸ್ಟ್ ನಾವು ನೋಡೋದಾದ್ರೆ ಆಕ್ಟಿವಿಟಿ 2 ಇದೆ. ನೇಮ್ ದ ಮೆಟೀರಿಯಲ್ಸ್ ರಿಕ್ವೈರ್ಡ್ ಟು ಪ್ಲೇ ದೀಸ್ ಗೇಮ್ಸ್ ಅಂಡ್ ರೈಟ್ ದ ಸ್ಪೇಸ್ ಗಿವನ್, ಒನ್ ಇಸ್ ಡನ್ ಫಾರ್ ಯು ಅಂತ ಹೇಳಿದ್ದಾರೆ. ಚೌಕಾಬಾರ ಇದೆ. ಚೌಕಾಬಾರ ಆಡ್ಲಿಕ್ಕೆ ನಮಗೆ ಶೆಲ್ಸ್ ಬೇಕು. ಶೆಲ್ಸ್ ಅಂತ ಅಂದ್ರೆ ಕಪ್ಪೆ ಚಿಪ್ಪುಗಳು ಅಥವಾ ಕವಡೆ ಅಂತೀವಿ, ಕವಡೆಗಳು ಬೇಕಾಗಿರುತ್ತೆ. ಕ್ರಿಕೆಟ್ ಆಡ್ಲಿಕ್ಕೆ ಬ್ಯಾಟ್ ಅಂಡ್ ಬಾಲ್ ಬೇಕು. ಲಗೋರಿ ಆಡ್ಲಿಕ್ಕೆ ಬಾಲ್ ಅಂಡ್ ಫ್ಲಾಟ್ ಸ್ಟೋನ್ಸ್, ಇಲ್ಲಿ ಸ್ಟೋನ್ಸ್ ಅಂತ ಅಂದ್ಕೊಳ್ಬೇಕು, ಸ್ಟೋನ್ಸ್ ಬೇಕು. ಫುಟ್ಬಾಲ್ ಆಡ್ಲಿಕ್ಕೆ ಫುಟ್ಬಾಲ್ ಬೇಕು. ಆನೆಕಲ್ ಆಡ್ಲಿಕ್ಕೆ ಸ್ಮಾಲ್ ಸ್ಟೋನ್ಸ್ ಬೇಕು, ಸಣ್ಣ ಕಲ್ಲುಗಳು ಬೇಕು. ಸ್ಕಿಪ್ಪಿಂಗ್ ಆಡ್ಲಿಕ್ಕೆ ಸ್ಕಿಪ್ಪಿಂಗ್ ರೋಪ್ ಬೇಕು, ಅಂದ್ರೆ ಜಿಗಿಯುವ ಹಗ್ಗ ಬೇಕು. ಮಾರ್ಬಲ್ಸ್ ಅಂತಂದ್ರೆ ಗೋಲಿ ಆಟ, ಮಾರ್ಬಲ್ಸ್ ಬೇಕು. ಸ್ವಿಂಗಿಂಗ್ ಅಂದ್ರೆ ಜೋಕಾಲಿ, ಜೋಕಾಲಿ ಆಡ್ಲಿಕ್ಕೆ ಸ್ವಿಂಗ್ ಬೇಕು. ಹಾಕಿಯನ್ನ ಆಟ ಆಡ್ಲಿಕ್ಕೆ ಹಾಕಿ ಸ್ಟಿಕ್ ಅಂಡ್ ಬಾಲ್, ಹಾಕಿ ಕಡ್ಡಿ ಮತ್ತು ಬಾಲ್ ಬೇಕು. ಇನ್ನು ಚೆಸ್ ಆಡ್ಲಿಕ್ಕೆ ಚೆಸ್ ಬೋರ್ಡ್ ಮತ್ತು ಚೆಸ್ ಪಾನ್ಸ್ ಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ವರ್ಕ್ಶೀಟ್ 3 ಇದೆ. ಸೊ ಡ್ರಾ ಲೈನ್ಸ್ ಟು ಮ್ಯಾಚ್ ದ ಗೇಮ್ ಆಸ್ ಇಂಡೋರ್ ಆರ್ ಔಟ್ಡೋರ್ ಗೇಮ್ಸ್, ಒನ್ ಇಸ್ ಡನ್ ಫಾರ್ ಯು ಅಂತ ಹೇಳಿದ್ದಾರೆ. ಅಂತ ಅಂದ್ರೆ ಇದನ್ನ ಮ್ಯಾಚ್ ಮಾಡಿ ಅದು ಔಟ್ಡೋರ್ ಗೇಮಾ ಅಥವಾ ಇಂಡೋರ್ ಗೇಮಾ ಅಂತ ಹೇಳಿದರೆ ಒಂದನ್ನು ನನಗೋಸ್ಕರ ಮಾಡಿ ತೋರಿಸಿದ್ದಾರೆ. ಇಲ್ಲಿ ಔಟ್ಡೋರ್ಸ್ ಒಂದು ಫೀಲ್ಡ್ ಕೊಟ್ಟಿದ್ದಾರೆ, ಮೈದಾನವನ್ನು ತೋರಿಸಿದ್ದಾರೆ. ಸೊ ಅಲ್ಲಿ ಆಡುವಂತಹ ಆಟಗಳು. ಇಲ್ಲಿ ಮನೆ ಚಿತ್ರವನ್ನು ಕೊಟ್ಟಿದ್ದಾರೆ, ಈ ಮನೆಯಲ್ಲಿ ಆಡುವಂತಹ ಆಟಗಳು ಅಂದ್ರೆ ಇಂಡೋರ್ ಅಲ್ಲಿ ಆಡುವಂತಹ ಆಟಗಳು. ಇಲ್ಲಿ ರನ್ನಿಂಗ್ ಇದೆ. ರನ್ನಿಂಗ್ ಅಂದ್ರೆ ಓಟದ ಸ್ಪರ್ಧೆ. ಓಟದ ಸ್ಪರ್ಧೆ ಯಾವ್ದಕ್ಕೆ ಬರುತ್ತೆ ಅಂತ ಅಂದ್ರೆ ಅದು ಔಟ್ಡೋರ್ ಗೇಮ್ ಆಗಿರುತ್ತೆ. ಸೊ ಹಾಗೇನೆ ಕ್ರಿಕೆಟ್ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ಕ್ರಿಕೆಟ್ ಇದೆ. ಕ್ರಿಕೆಟ್ ಕೂಡ ಔಟ್ಡೋರ್ ಗೇಮ್ ಬರುತ್ತೆ. ನೆಕ್ಸ್ಟ್ ಫುಟ್ಬಾಲ್ ಕೂಡ ಔಟ್ಡೋರ್ ಗೇಮ್ ಬರುತ್ತೆ. ಹಾಗೇನೆ ಟಗ್ ಆಫ್ ವಾರ್, ಇದು ಹಗ್ಗ ಜಗ್ಗಾಟ, ಇದು ಕೂಡ ಔಟ್ಡೋರ್ ಗೇಮ್ ಆಗಿರುತ್ತೆ. ಇನ್ನು ಲಗೋರಿನೂ ಕೂಡ ಔಟ್ಡೋರ್ ಗೇಮ್ ಆಗಿರುತ್ತೆ. ಸೊ ಹಾಗೇನೆ ನೆಕ್ಸ್ಟ್ ಮಾರ್ಬಲ್ಸ್, ಗೋಲಿ ಆಟ, ಅದು ಕೂಡ ಔಟ್ಡೋರ್ ಗೇಮ್ ಆಗಿರುತ್ತೆ. ಇನ್ನ ಇಂಡೋರ್ ಗೇಮಿಗೆ ಬಂದ್ರೆ ಚೆಸ್ ಇಂಡೋರ್ ಗೇಮ್ ಆಗುತ್ತೆ. ನಾಟ್ಸ್ ಅಂಡ್ ಕ್ರಾಸಸ್ ಇದು ಕೂಡ ಇಂಡೋರ್ ಗೇಮ್ ಆಗಿರುತ್ತೆ. ಚೌಕಾಬಾರ ಇಂಡೋರ್ ಗೇಮ್. ಚುಕ್ಕಿ ಆಟ ಇಂಡೋರ್ ಗೇಮ್. ಸ್ನೇಕ್ ಅಂಡ್ ಲ್ಯಾಡರ್, ಹಾವು ಏಣಿ ಆಟನೂ ಕೂಡ ಇಂಡೋರ್ ಗೇಮ್ ಆಗಿರುತ್ತೆ. ಚುಕ್ಕಿ ಮಣೆನೂ ಕೂಡ ಇಂಡೋರ್ ಗೇಮ್ ಆಗಿರುತ್ತೆ. ಸೊ ಇಂಡೋರ್ ಗೇಮ್ ಮತ್ತು ಔಟ್ಡೋರ್ ಗೇಮ್ಗಳನ್ನ ಕಂಪ್ಲೀಟ್ ಮಾಡಲಾಗಿದೆ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ವರ್ಕ್ಶೀಟ್ 4, ರೀಡ್ ದ ಕ್ಲೂಸ್ ಅಂಡ್ ಐಡೆಂಟಿಫೈ ದ ನೇಮ್ ಫ್ರಮ್ ದ ಬಾಕ್ಸ್ ಗಿವನ್ ಬಿಲೋ. ಕ್ಲೂಗಳನ್ನ ಬಳಸ್ಕೊಂಡು, ಸುಳಿವುಗಳನ್ನ ಬಳಸ್ಕೊಂಡು ಇಲ್ಲಿರುವಂತಹ ಖಾಲಿ ಜಾಗಗಳನ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ನಾವು. ಎ ಗೇಮ್ ಪ್ಲೇಡ್ ಇನ್ ದ ಫೀಲ್ಡ್ ಆರ್ ಔಟ್ಸೈಡ್ ವಿತ್ ಬ್ಯಾಟ್ ಅಂಡ್ ಬಾಲ್ ಈಸ್ ಕ್ರಿಕೆಟ್ ಆಗುತ್ತೆ. ಎ ಗೇಮ್ ಪ್ಲೇಡ್ ವಿತ್ ಶೆಲ್ಸ್ ಈಸ್ ಅಂದ್ರೆ ಕಪ್ಪೆ ಚುಪ್ಪುಗಳಿಂದ, ಕವಡೆಗಳಿಂದ ಆಡುವಂತಹ ಆಟ ಚೌಕಾಬಾರ. ಎ ಗೇಮ್ ಇನ್ ವಿಚ್ ಯು ಜಂಪ್ ಎ ರೋಪ್ ಈಸ್ ಅಂತ ಅಂದ್ರೆ ಹಗ್ಗದಿಂದ ಆಡುವಂತಹ ಆಟ ಸ್ಕಿಪ್ಪಿಂಗ್ ಆಗಿರುತ್ತೆ. ಎ ಗೇಮ್ ಇನ್ ವಿಚ್ ಯು ಕ್ಲೋಸ್ ಯುವರ್ ಐಸ್ ಈಸ್ ಅಂದ್ರೆ ಕಣ್ಣುಗಳನ್ನು ಮುಚ್ಚಿ ಆಡುವಂತಹ ಆಟ ಹೈಡ್ ಅಂಡ್ ಸೀಕ್ ಆಗಿರುತ್ತೆ. ಎ ಗೇಮ್ ವೇರ್ ಯು ಕಿಕ್ ಎ ಬಾಲ್ ಈಸ್ ಬಾಲನ್ನು ಒದೆಯುವಂತಹ ಆಟ ಫುಟ್ಬಾಲ್ ಆಗಿರುತ್ತೆ. ಎ ಗೇಮ್ ವಿತ್ ದ ನೆಟ್ ಈಸ್ ಬಲೆಯಲ್ಲಿ ಆಡುವಂತಹ ಆಟ ವಾಲಿಬಾಲ್ ಆಗಿರುತ್ತೆ. ಎ ಗೇಮ್ ವೇರ್ ವಿ ಪೈಲ್ ಸ್ಟೋನ್ಸ್ ಈಸ್ ಅಂತಂದ್ರೆ ಕಲ್ಲುಗಳಿಂದ ಆಡುವಂತಹ ಆಟ ಲಗೋರಿ ಆಗಿರುತ್ತೆ. ಎ ಗೇಮ್ ವಿತ್ 7 ಪ್ಲೇಯರ್ಸ್ ಇನ್ ಒನ್ ಟೀಮ್ ಈಸ್ ಒಂದು ಟೀಮ್ ಅಲ್ಲಿ 7 ಪ್ಲೇಯರ್ ಅನ್ನ ಇದ್ದು ಆಡುವಂತಹ ಆಟ ಕಬಡ್ಡಿ ಆಗಿರುತ್ತೆ. ಎ ಗೇಮ್ ಯೂಸಿಂಗ್ ಎ ಟೇಬಲ್ ಈಸ್
ಟೇಬಲನ್ನು ಯೂಸ್ ಮಾಡಿಕೊಂಡು ಆಡುವಂತಹ ಆಟ ಟೇಬಲ್ ಟೆನ್ನಿಸ್ ಆಗಿರುತ್ತೆ. ಎ ಗೇಮ್ ಪ್ಲೇಡ್ ವಿತ್ ಎ ರೋಪ್ ಈಸ್ ಅಂತಂದರೆ ಹಗ್ಗವನ್ನು ಹಿಡಿದು ಆಡುವಂತಹ ಆಟ ಟಗ್ ಆಫ್ ವಾರ್ ಅಂದರೆ ಹಗ್ಗ ಚೆಕ್ಕಾಟ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ವರ್ಕ್ಶೀಟ್ 5. ರೀಅರೇಂಜ್ ದ ಲೆಟರ್ಸ್ ಟು ಫೈಂಡ್ ದ ನೇಮ್ ಆಫ್ ದ ಗೇಮ್. ಒನ್ ಈಸ್ ಡನ್ ಫಾರ್ ಯು ಅಂತ ಹೇಳಿದ್ದಾರೆ. ಸೊ ಇಲ್ಲಿ FBOTOLAL ಅಂದರೆ ಅದರಲ್ಲೂ ಬದಲಾಗಿದ್ದಾವೆ, ಅಕ್ಷರಗಳು ಅದರಲ್ಲೂ ಬದಲಾಗಿದ್ದಾವೆ. ಸೊ ಅದನ್ನು ಕಂಪ್ಲೀಟ್ ಮಾಡಿದ್ರೆ ಒಂದು ಪದ ಆಗುತ್ತೆ, ಅದು ಒಂದು ವಸ್ತು ಆಗಿರುತ್ತೆ. ಇಲ್ಲಿ ಫುಟ್ಬಾಲನ್ನು ಮಾಡ್ಬೋದು. ಇಲ್ಲಿರುವಂತಹ ಅದರಲ್ಲೂ ಬದಲಾದಂತಹ ಅಕ್ಷರಗಳನ್ನ ಬಳಸ್ಕೊಂಡು ಸ್ಕಿಪ್ಪಿಂಗ್ ರೋಪನ್ನು ನಾವು ಮಾಡ್ಬೋದು. ಇದು ಚೆಸ್ ಬೋರ್ಡ್ ಆಗುತ್ತೆ, ಇದು ಕೇರಮ್ ಆಗುತ್ತೆ, ಇದು ಕ್ರಿಕೆಟ್ ಆಗುತ್ತೆ. ಸ್ನೇಹಿತರೆ, 4ನೇ ಪಾಠ ಪ್ಲೇ ಟೈಮ್, ಇದರ ವಿವರಣೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ. ನಮ್ಮ ವಿವರಣೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಶುಭ ದಿನ.